ಎಲ್ಲ ನಮ್ದೆಲ್ಲ ಈ ರಿಟೈರ್ಡಿಂಗ್ ಸ್ಟೇಜ್. ಗುತ್ತಿಗೆದಾರರ ಮೇಲೆ ಸಾಫ್ಟ್ ಕಾರ್ನರ್ ಸರ್ ಕಮಿಷನರ್ ಬೆಂಗಳೂರು ಉಸ್ತುವಾರಿ ಸಚಿವರು ಏನಾದ್ರು ಯಾಕೆ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ, ಯಾಕೆ ಅದನ್ನು ಶಿಸ್ತಾಗಿ ಮಾಡ್ತಿಲ್ಲ ಅಂತ ನಮ್ಮ ಬಿಜೆಪಿ ಕಾಲದಿಂದಲೂ ಅವರೇ ಇದ್ದಾರೆ. ಕೆಲಸ ಮಾಡಲ್ಲ ಚೀಫ್ ಕಮಿಷನರ್ ಬಿಜೆಪಿಗೆಲ್ಲ ಕಾಂಗ್ರೆಸ್ಗೆಲ್ಲ ಜೆಡಿಎಸ್ಗೆಲ್ಲ ಅವರಿದ್ದು. ಈಗ ನಮಗೆ MLS ನಾವು 5 ವರ್ಷಕ್ಕೆ ಒಂದ್ಸಲಿ ರಿನ್ಯೂವೇಷನ್ ಆಗಬೇಕು, ರಿನ್ಯೂವಲ್ ಆಗಬೇಕು, ಎಲೆಕ್ಷನ್ಗೆ ಹೋಗ್ಬೇಕು, ನಿಂತ್ಕೋಬೇಕು, ಗೆಲ್ಲಬೇಕು. ಆಫೀಸರ್ಸು ಒಂದ್ಸಲಿ ಸೇರಿದ್ಮೇಲೆ ಕೊನೆವರೆಗೂ ಅವರೇ ಇರ್ತಾರೆ ಅಲ್ವಾ? ಅವ್ರು ಎಲ್ಲಿ ಹೋಗ್ತಾರೆ? ಇಲ್ಲ ಅಲ್ಲೂ ಆ ಇಲಾಖೆ ಹೋಗ್ತಾರೆ, ಇಲ್ಲಿ ಈ ಇಲಾಖೆ. ಅವ್ರ ಹತ್ರ ಕೆಲಸ ಮಾಡಿಸ್ಬೇಕಷ್ಟೇ ನಾವು. ಗುತ್ತಿಗೆದಾರರ ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ ಅಂತ ಸರ್ ಕಮಿಷನರ್ ಇರ್ಬೋದು ಬೆಂಗಳೂರು ಯಾಕೆ ನಿರ್ವಹಣೆ ಮಾಡ್ತೀವಿ? ಈಗ ಸರ್ಕಾರದ ಹಣ ಪೋಲ್ ಮಾಡ್ತಾರೆ, ಇದು ಬದಲು ನಿರ್ವಹಣೆ ಕರೆಕ್ಟ್ ಆಗಿ ಯಾಕೆ ಗುತ್ತಿಗೆದಾರರು ನಾವು ಸರಿಯಾಗಿ ಮಾಡಿಸದೇ ಇದ್ರೆ ಈಗ BJP ಅವರು ಯಾಕೆ ಬಯಸ್ಕೊಂಡ್ರು ಹೈಕೋರ್ಟ್ ಕೈಯಲ್ಲಿ ಅಲ್ವಾ? 2 ವರ್ಷ ಮಾನಿಟರ್ ಮಾಡೋದು ಹೈಕೋರ್ಟ್. ಪ್ರತಿ ತಿಂಗಳು ಕಮಿಷನರ್ ಹೋಗ್ಬೇಕಾಯ್ತು ಚೀಫ್ ಜಸ್ಟಿಸ್ ಮುಂದೆ. ಕರೆಕ್ಟ್ ನಾನು ಹೇಳೋದು? ಆಗ ಕರೆಕ್ಟಾಗಿ ಕ್ವಾಲಿಟಿ ವರ್ಕ್ ಮಾಡಿಸ್ಬಿಟ್ಟಿದ್ರೆ ಇಷ್ಟು ಪ್ರಮಾಣದಲ್ಲಿ ಆಗ್ತಿರ್ಲಿಲ್ಲ. ಸರ್, ಬೆಳಗಾವಿಯಲ್ಲಿ TTDಯಿಂದ 100 ಕೋಟಿ ವೆಚ್ಚದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಜೊತೆಗೆ ಅವರು TTD ಅವರು 1,000 ದೇವಸ್ಥಾನಗಳನ್ನು ನಾನೇ ಲೆಟರ್ ಕೊಟ್ಟಿದ್ದೆ. ಆ ದೇವಸ್ಥಾನದ ಉದ್ಘಾಟನೆಗೂ ಶಂಕುಸ್ಥಾಪನೆಗೂ ಹೋಗಿದ್ದೆ. ಆಮೇಲೆ ನನ್ನ ಹತ್ರ ಲೆಟರ್ ತೊಗೊಂಡೋಗಿ ಅವ್ರು ಮೀಟ್ ಮಾಡಿ ಅವರು ಹಣ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಸರ್, ನಿಮ್ಮ ಇಲಾಖೆ ಈಗ ಕರ್ನಾಟಕದಲ್ಲಿ ಎಷ್ಟು ಶ್ರೀಮಂತ ದೇವಸ್ಥಾನಗಳಿದ್ದಾವೆ, ಆ ಶ್ರೀಮಂತ ದೇವಾಲಯಗಳಿಂದ ಈಗ ಕೆಲವೊಂದು ದುರಸ್ತಿರ್ತಕ್ಕಂಥ ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನೀವೇನಾದ್ರು ಪ್ಲಾನ್ ಏನಾದ್ರು ಈಗ ಅದು ಡೈವರ್ಟ್ ಆಗ್ತದೆ. ಸಪರೇಟ್ ಆಗಿ ಒಂದು ಇಂಟರ್ವ್ಯೂ ಕೊಡ್ತಿದ್ದೀವಿ. ರಿಲೇಟೆಡ್ ಆಗಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ನಿನ್ನೆ ರಾಜ್ಯಪಾಲರಿಗೆ ದೂರು ಕೊಟ್ಟವ್ರೆ ಸರ್. ಅಂದ್ರೆ ಹಿಂದೂ ದೇವಾಲಯಗಳನ್ನ ಧಾರ್ಮಿಕ ದತ್ತಿ ಇಲಾಖೆಯಿಂದ ವಿಮುಖಗೊಳಿಸಿ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಆಗ ಆನುವಂಶಿಕ ದೇವಸ್ಥಾನಗಳೇ ಇದ್ದಿದ್ದು. ಆಗ ಧಾರ್ಮಿಕ ದತ್ತಿ ಇಲಾಖೆನೇ ಇರಲಿಲ್ಲ. ಧಾರ್ಮಿಕ ದತ್ತಿ ಅಂತ ಇಲಾಖೆ ಇರಲಿಲ್ಲ ಬ್ರಿಟಿಷರ ಕಾಲದಲ್ಲಿ. ಅನುವಂಶಿಕ ಅಂದರೆ ವಂಶಪಾರವಾಗಿ ದೇವಸ್ಥಾನಗಳನ್ನ ನಡೆಸ್ಕೊಂಡು ಹೋಗ್ತಾಯಿದ್ರು. ಅವಾಗೇನಾಗ್ತಿತ್ತು, ಕಿತ್ಲಾಟಗಳು ಸ್ಟಾರ್ಟ್ ಆಗ್ಬಿಡ್ತು ಅಣ್ಣ ತಮ್ಮಂದರಲ್ಲಿ, ಫ್ಯಾಮ್ಲೀಸು. ಯಾಕಂದರೆ ಒಂದು ತಲೆಮಾರು ಆದಮೇಲೆ ಅವ್ರದ್ದು 4-5 ಜನ ಮಕ್ಕಳಿರ್ತಾರೆ. ಆಮೇಲೆ ಅವ್ರ ಅಣ್ಣ ತಮ್ಮಂದರಿಗೆ ಅವರು ಮಕ್ಕಳಿರ್ತಾರೆ. ಈ ಥರ ಒಂದೇ ಕುಟುಂಬದಲ್ಲಿ ಜನ ಜಾಸ್ತಿ ಆಗಿ ತಕರಾರುಗಳಾಗೋಯ್ತು, ಡಿಸ್ಪ್ಯೂಟ್ಗಳು ಬಂತು. ಆಮೇಲೆ ಅವ್ರು ಹೋಗಿ ಈ ಥರ ದೇವಸ್ಥಾನಗಳಿಗೆ, ಭಾಳಷ್ಟು ದೇವಸ್ಥಾನಗಳಿಗೆ ಅವಾಗ ಪ್ರಾಬ್ಲಮ್ ಆಗಿದ್ದರಿಂದ ಆಗ ಬ್ರಿಟಿಷರ ಕಾಲದಲ್ಲಿ ಮುಜರಾಯಿ ಇಲಾಖೆ ಅಂತ ಪ್ರಾರಂಭ ಆಯಿತು. ಆಮೇಲೆ ಅದನ್ನು ಬರೀ ನಾವು ಕರ್ನಾಟಕ ಒಬ್ಬರೇ ನಾವೇನು ಮಾಡೋಕ್ಕಾಗಲ್ಲ. ದೇಶದಲ್ಲೇ ಮೋದಿಯವರು ಒಂದು ಕಾನೂನು ತಂದುಬಿಟ್ರೆ ನಮ್ದೇನು ಅಬ್ಜೆಕ್ಷನ್? ದೇಶದಲ್ಲಿ ಮೋದಿಯವರು ಕಾನೂನು ತಂದುಬಿಡಲಿ. ದೇಶದಲ್ಲಿ ಅದು ಪಾರ್ಲಿಮೆಂಟಲ್ಲಿ, ರಾಜ್ಯಸಭೆಯಲ್ಲಿ ಕಾನೂನು ತಂದುಬಿಟ್ರೆ ಮುಗಿದೋಯ್ತು ಅಷ್ಟೇ. ಪೂಜೆ ಮಾಡ್ತಾರೋ